ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಸಿಲಿಕಾನ್ ಸಿಟಿಗೆ ಟ್ರಾಫಿಕ್ ಸಿಟಿ ಅಂದರೆ ತಪ್ಪಾಗಲ್ಲ. ರಸ್ತೆಗಳಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಿದಷ್ಟು ಟ್ರಾಫಿಕ್ ರೂಲ್ಸ್ಗಳನ್ನು ಬ್ರೇಕ್ ಮಾಡೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೀಗ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರಿಗೆ ಕಡಿವಾಣ ಹಾಕಲು ಟ್ರಾಫಿಕ್ ಪೊಲೀಸ್ ಇಲಾಖೆ ಹೊಸ ಪ್ಲಾನ್ ಮಾಡಿದೆ. ಇಲ್ಲಿ ನೋಡಿ, ನೋ ಎಂಟ್ರಿ ಅನ್ನೋ ಜಾಗದಲ್ಲಿ ಗಾಡಿ ಚಲಾಯಿಸೋದು ಕಾಮನ್ ಆಗಿಬಿಟ್ಟಿದೆ. ಇದನ್ನು ತಡೆಯಲು ಪೊಲೀಸರು ರೂಲ್ಸ್ ಮಾಡ್ತಾನೆ ಇರ್ತಾರೆ, ಆದ್ರೂ ಜನರು ರೂಲ್ಸ್ ಬ್ರೇಕ್ ಮಾಡ್ತಾನೆ ಇರ್ತಾರೆ. ಹೀಗಾಗಿ ಮತ್ತೊಂದು ಹೆಜ್ಜೆ ಮುಂದಿಟ್ಟಿರೋ ಟ್ರಾಫಿಕ್ ಪೊಲೀಸ್ ಇಲಾಖೆ ನಗರದ ಕೆಲವೆಡೆ ಟ್ರಾಫಿಕ್ ಪೊಲೀಸರ ಕಟೌಟ್ ಹಾಕಿದೆ. ಹೌದು, MG ರೋಡ್, ರಾಜ್ಭವನ ಸೇರಿದಂತೆ ಹಲವೆಡೆ ಈ ರೀತಿಯ ಕಟೌಟ್ ತಲೆ ಎತ್ತಿವೆ. ಕಟೌಟ್ ನೋಡಿಕೊಂಡು ನಿಜವಾದ ಪೊಲೀಸ್ ಇದ್ದಾರೆ ಎಂದುಕೊಳ್ಳಲಿ ಅನ್ನೋದು ಪೊಲೀಸರ ಐಡಿಯಾ. ನಮ್ಮ ಜನ ಹೆಂಗಿದ್ದಾರೆ ಅಂದರೆ, ಪೊಲೀಸರು ಇದ್ದರೆ ಮಾತ್ರ ಕಾನೂನನ್ನ ಪಾಲನೆ ಮಾಡ್ತಾರೆ, ಇಲ್ಲ ಅಂದರೆ ಇವರು ಒನ್ ವೇ ವಿರುದ್ಧನೂ ಹೋಗ್ತಾ ಇರ್ತಾರೆ, ನೋ ಪಾರ್ಕಿಂಗ್ ಎಲ್ಲ ನಿಲ್ಲಿಸ್ತಾರೆ, ಮತ್ತು ಎಲ್ಲ ರೂಲ್ಸ್ನ ಬ್ರೇಕ್ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ನಮ್ಮ ಒಬ್ಬರು ಮಿತ್ರರು ಈ ಥರ ಒಂದೆರಡು ಹನಿಕೊಂಬಲ್ಲಿ 2 ಲುಕ್-ಅಲೈಕ್ ಪೊಲೀಸ್ ಮಾಡಿಕೊಟ್ಟು ನಮಗೆ. ಅದನ್ನು ನಾವೀಗ ರಾಜ್ಭವನ್ ಮತ್ತು ಲೆವೆಲ್ ರೋಡ್ ಆ ಕಡೆ ಇಟ್ಟಿದ್ದೀವಿ. ಸೊ ದೂರದಿಂದ ಅಲ್ಲಿ ಪೊಲೀಸರು ಇದ್ದಾರೆ ಥರ ಕಾಣ್ತದೆ. ಸೊ ಅದರಿಂದ ಅಟ್ಲೀಸ್ಟ್ ಸ್ವಲ್ಪ ಡಿಟರೆನ್ಸ್ ಅಂದರೆ ಭಯ ಇರ್ತದೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಈ ಕಟೌಟ್ ಒಳಗೆ CCTV ಕೂಡ ಅಳವಡಿಸಲಾಗುತ್ತಂತೆ. ಈ ಐಡಿಯಾ ಸಾರ್ವಜನಿಕರಿಗೂ ಇಷ್ಟ ಆಗಿದೆ. ಈ ಹೊಸ ಟೆಕ್ನಿಕ್ ಮಾಡಿದಾಗಿಂದ ತುಂಬ ಜನ ಭಯ ಬಿತ್ಕೊಂಡು ಲೆಫ್ಟಿಗೆ ಬರಲ್ಲ, ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ವಾಕ್ ಮಾಡಿ ಹೋಗ್ತಾರೆ. ಸೊ ಇದರಿಂದ ಮಾಡಿದ್ನ ಒಳ್ಳೆಯದು. ಸೊ ಇದೇ ಡಿಸಡ್ವಾಂಟೇಜಸ್ ಕೂಡ ಐತೆ. ನಮ್ಮ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಾರೆ ಅದ್ರ ಮೇಲೆ ಐತೆ. ಇಲ್ಲಿ ನೋಡ್ಕೊಂಡು ಹೆದರಿಕೆ ಮಾಡಿಬಿಟ್ಟು ಲೆಫ್ಟಲ್ಲಿ ಹಂಗೆ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಗಾಡಿ ತಳ್ಕೊಂಡು ಹೋಗ್ತಾರೆ. ಆದರೆ 4 ವೀಲರ್ಸ್ ಅವ್ರು ಡೈರೆಕ್ಟ್ ಹೊಡ್ಕೊಂಡು ಹೋಗ್ತಾರೆ. ಒಟ್ನಲ್ಲಿ ಟ್ರಾಫಿಕ್ ನಿಯಮಗಳನ್ನು ಪಾಲಿಸಿ ಅಂತ ಹೇಳಲು ಟ್ರಾಫಿಕ್ ಪೊಲೀಸ್ ಇಲಾಖೆ ಇನ್ನೇನು ಸರ್ಕಸ್ ಮಾಡಬೇಕಾಗುತ್ತೋ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಮುದ್ದು ಮುದ್ದಾಗಿರುವ ಶ್ವಾನಗಳೆಂದರೆ ಕೆಲವರಿಗೆ ಅದೇನೋ ಪ್ರೀತಿ, ಆದರೆ ಅದೇ ಪ್ರೀತಿ ಬೀದಿ ನಾಯಿಗಳ ಮೇಲಿರಲ್ಲ ಅನ್ನೋದು ಬೇರೆ ವಿಷಯ ಬಿಡಿ. ಅಂಥದ್ರಲ್ಲಿ ಇಲ್ಲೊಬ್ರು ಬೀದಿ ನಾಯಿಗಳನ್ನ ಮಕ್ಕಳಿಗಿಂತಲೂ ಹೆಚ್ಚಾಗಿ ನೋಡ್ಕೊಳ್ತಿದ್ದಾರೆ. ಯಾರವರು ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಒಂದೇ ಸೂರಿನಡಿ ನೂರಾರು ಬೀದಿ ನಾಯಿಗಳು. ಆ ಶ್ವಾನಗಳ ಮಧ್ಯೆ ನಿಂತು ಪ್ರೀತಿಯಿಂದ ನೋಡಿಕೊಳ್ತಿರೋ ಇವರು ಸುಂದರಂ ರೆಡ್ಡಿ. ಕಳೆದ 7-8 ವರ್ಷಗಳಿಂದ ಶ್ವಾನ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಬೀದಿ ನಾಯಿಗಳಿಗೂ ಅಷ್ಟೇ, ಸುಂದರಂ ರೆಡ್ಡಿ ಅಂದರೆ ಅದೇನೋ ಪ್ರೀತಿ. ಅವರು ಹೋದ್ರೆ ಸಾಕು ಬಾಲ ಅಲ್ಲಾಡಿಸ್ತಾ ಅವರ ಸುತ್ತ ನಿಂತ್ಕೊಂಡು ಬಿಡ್ತವೆ. ರೆಡ್ಡಿಗೂ ಈ ಶ್ವಾನಗಳೇ ಮಕ್ಕಳಿದ್ದಂತೆ. ತಿರಸ್ಕಾರಕ್ಕೆ ಗುರಿಯಾಗಿರೋ ಈ ಬೀದಿ ನಾಯಿಗಳಿಗಾಗಿಯೇ ಸುಂದರಂ ಸರ್ಜಾಪುರದ ಬಳಿ ಮಾರುತಿ ಅನಿಮಲ್ ಚಾರಿಟಬಲ್ ಟ್ರಸ್ಟ್ ಅನ್ನೋ ಶ್ವಾನ ಪುನರ್ವಸತಿ ಕೇಂದ್ರ ತೆರೆದಿದ್ದಾರೆ. ಯಾರಾದರೂ ಫೋನ್ ಮಾಡ್ತಾರೆ, ಇಲ್ಲಿ ಎತ್ಕೊಂಡು ಬರ್ತಾರೆ, ಅವು ಇಟ್ಕೊಳ್ತೀವಿ. ಒಳ್ಳೆಯ ನಾಯಿಗಳು ನಾವು ಇಟ್ಕೊಳ್ಳಲ್ಲ. ಇಲ್ಲಿ 5 ಜನನ ವರ್ಕರ್ಸ್ನ ಇಟ್ಕೊಂಡಿದ್ದೀನಿ. ಅವ್ರು ಡೇ ಆ್ಯಂಡ್ ನೈಟ್ ಇಲ್ಲೇ ಇರ್ತಾರೆ. ಅವ್ರು ಕ್ವಾರ್ಟರ್ಸ್ ಕೊಟ್ಟಿದ್ದೀನಿ. ಅದಕ್ಕೆ ನಮಗೇನು ಬೇಕು ಅಂದರೆ, ಇವಾಗ ಗೌರ್ಮೆಂಟ್ನಿಂದ ಸ್ವಲ್ಪ ಲ್ಯಾಂಡು ಗಿಂಡು, BBMPಯಿಂದ ಸ್ವಲ್ಪ ಡೊನೇಷನ್ಸ್ ಥರ ಏನಾದರೂ ಒಂದು ಅಮೌಂಟ್ ಅದು ಕೊಡೋ ಹಾಗೆ. ಈ ಶ್ವಾನ ಕೇಂದ್ರದಲ್ಲಿ ಆರೋಗ್ಯಕರವಾಗಿರುವ ಬೀದಿ ನಾಯಿಗಳಿಂದ ಹಿಡಿದು ಗಾಯಗೊಂಡಿರುವ, ಕಾಯಿಲೆ ಬಿದ್ದಿರುವ ಸುಮಾರು 145 ಶ್ವಾನಗಳಿವೆ. ಎಲ್ಲವಕ್ಕೂ ಸುಂದರಂ ಸಮಾನ ಪ್ರೀತಿ ಹಂಚುತ್ತಿದ್ದಾರೆ. ಈ ಶ್ವಾನಗಳ ಪಾಲನೆಗಾಗಿಯೇ 5 ಸಿಬ್ಬಂದಿ, ಓರ್ವ ವೈದ್ಯರನ್ನ ಇಟ್ಟುಕೊಂಡಿದ್ದಾರೆ. 5 आदमी है टोटल, एक मैनेजर सर और डॉक्टर सर वीकली 2 टाइम 3 टाइम आते हैं सर. और हम लोग ये डॉग को 13 ईयर्स से हम देख रहे हैं, 13 साल से. हमको बहुत अच्छा लगा सर. और रागी फील्डिंग ये सभी डेली मॉर्निंग को 10 kg रागी, 10 kg मिल्क, एग्स ये सभी रागी गंजी करके देते सर, मॉर्निंग ब्रेकफास्ट. ಯಾರೋ ಪುಣ್ಯಾತ್ಮರು ದಾನ ಮಾಡಿದ ಕೇಂದ್ರದಲ್ಲಿ ಸುಂದರಂ ಈ ಕೇಂದ್ರವನ್ನು ಶುರು ಮಾಡಿದ್ದಾರೆ. ಆದರೆ ಇದಕ್ಕೆ ಅಂತಾನೆ ತಿಂಗಳಿಗೆ 1 ಲಕ್ಷಕ್ಕೂ ಹೆಚ್ಚು ಹಣ ಖರ್ಚಾಗ್ತಾ ಇದೆ. ಪಾಲಿಕೆ ಏನೇನೂ ನೆರವು ಕೊಡ್ತಿಲ್ಲ. ಕೆಲವು ದಾನಿಗಳು ಒಂದಿಷ್ಟು ನೆರವು ನೀಡುತ್ತಿದ್ದು ಸುಂದರಂ ಹೆಚ್ಚಿನ ನಿರೀಕ್ಷೆಯಲ್ಲಿದ್ದಾರೆ. ಕ್ಯಾಮರಾಮನ್ ಯುಗಂಧರ್ ಜೊತೆ ಮಸೂದ್ ದೊಡ್ಡೇಬಾಗಿಲು, ಸುವರ್ಣ ನ್ಯೂಸ್.